ಹಲೋ ಫ್ರೆಂಡ್ಸ್, ರೂಪಾಸ್ ರಸೋಯಿಗೆ ಸ್ವಾಗತ. ಇವತ್ತು ನಾವು ಡ್ರೈ ಫ್ರೂಟ್ಸ್ ಬರ್ಫಿ ಮಾಡೋಣ. ಮೊದಲಿಗೆ ಒಂದು ಪ್ಯಾನನ್ನು ತೆಗೆದುಕೊಳ್ಳಿ. ಅದಕ್ಕೆ ಅರ್ಧ ಕಪ್ ಬಾದಾಮ್ ಹಾಕಿ, ಅರ್ಧ ಕಪ್ ಗೋಡಂಬಿ ಹಾಕಿ, ಅರ್ಧ ಕಪ್ ಅಕ್ರೂಟ್ ಹಾಕಿ 1 ರಿಂದ 2 ನಿಮಿಷ ಹುರಿಯಿರಿ. ನಂತರ 3 ಟೇಬಲ್ ಸ್ಪೂನ್ ಕುಂಬಳಕಾಯಿ ಬೀಜವನ್ನು ಹಾಕಿ, 3 ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಬೀಜವನ್ನು ಹಾಕಿ, 3 ಟೇಬಲ್ ಸ್ಪೂನ್ ಮಗಜ್ ಬೀಜವನ್ನು ಹಾಕಿರಿ. ಇದನ್ನು 2 ನಿಮಿಷ ಹುರಿಯಿರಿ. ಅರ್ಧ ಕಪ್ ಎಳ್ಳು, 3 ಟೇಬಲ್ ಸ್ಪೂನ್ ಅಗಸೆ ಹಾಕಿ 2 ರಿಂದ 3 ನಿಮಿಷ ಇದನ್ನು ಹುರಿದುಕೊಳ್ಳಿ. ಅರ್ಧ ಕಪ್ ತೆಳ್ಳಗೆ ಹೆಚ್ಚಿದ ಒಣ ಕೊಬ್ಬರಿಯನ್ನು ಹಾಕಿ 1 ನಿಮಿಷ ಹುರಿಯಿರಿ. ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ. ಒಂದು ಕಪ್ ಬೆಲ್ಲ ಹಾಕಿ 2 ರಿಂದ 3 ಟೇಬಲ್ ಸ್ಪೂನ್ ನೀರು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಪಾಕವನ್ನು ತಯಾರಿಸಿಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿರಿ. ಹುರಿದಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಬೆಲ್ಲದ ಪಾಕಕ್ಕೆ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಒಂದು ಬಟರ್ ಪೇಪರಿಗೆ ತುಪ್ಪ ಹಚ್ಚಿಕೊಳ್ಳಿ. ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕಿರಿ. ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಆಕಾರಕ್ಕೆ ತನ್ನಿರಿ. ನಂತರ ಬರ್ಫಿ ಆಕಾರಕ್ಕೆ ಕತ್ತರಿಸಿರಿ. ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಬರ್ಫಿ ತಯಾರಾಗಿದೆ. ಇದನ್ನು ಒಮ್ಮೆ ಮನೆಯಲ್ಲಿ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.